ಹಾಯ್ ಗೈಸ್, ನಮಸ್ಕಾರ. ಐ ಹೋಪ್ ಯು ಡೂಯಿಂಗ್ ವೆಲ್. ಇಂದು ನಾವು 6ನೇ ತರಗತಿಯ ಭೂಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋಣ. ಆ ಭೂಗೋಳಶಾಸ್ತ್ರದಲ್ಲಿ ಮೊದಲನೇ ಪಾಠ ಯಾವುದಪ್ಪ ಅಂದರೆ ನಮ್ಮ ಭೂಮಿಯ ಮುಖ್ಯ ಸ್ವರೂಪಗಳು ಯಾವ ರೀತಿ ಅದನ್ನು ನೋಡೋಣ. ಭೂಮಿಯ ಮುಖ್ಯ ಸ್ವರೂಪಗಳು. ನೋಡಿ, ನಮ್ಮ ಭೂಮಿ ಮೇಲೆ ಸಾಕಷ್ಟು ವಿವಿಧ ರೀತಿಯಾದ ಸ್ವರೂಪಗಳನ್ನು ನಾವು ಕಾಣ್ತೀವಿ, ಹೌದಾ? ನೀವು ನೋಡಿರ್ಬೋದು ಯಾವ್ಯಾವ ರೀತಿಯಲ್ಲಿ ಸ್ವರೂಪಗಳು ಕಂಡುಬರ್ತಾವೆ ಅಂತ ಭೂಮಿಯ ಮೇಲೆ ಹಲವಾರು ರೀತಿಯಲ್ಲಿ ಕಾಣ್ತೀವಿ, ಹೌದಾ? ಹಲವಾರು ರೀತಿಯಲ್ಲಿ ನಮ್ಮ ಭೂಮಿ ಮೇಲೆ ಸ್ವರೂಪಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ 1ನೇದು, 2ನೇದು, 3ನೇದು, 4ನೇದು ಈ ರೀತಿಯಾದ ಭೂಮಿಯ ಸ್ವರೂಪಗಳನ್ನು ನೋಡಿರ್ತೀವಿ, ಹೌದಲ್ವಾ? ನೆಕ್ಸ್ಟ್ ನೋಡಿ, ಭೂಮಿಯ ಮೇಲೆ ಹಲವಾರು ವಿವಿಧ ರೀತಿಯ ಸ್ವರೂಪಗಳಲ್ಲಿ ಯಾವ ರೀತಿ ನಿರ್ಮಾಣ ಆಗ್ತದ, ಆ ಭೂ ಸ್ವರೂಪಗಳು ಯಾವ ರೀತಿ ನಿರ್ಮಾಣ ಆಗ್ತದೆ ಅಂದರೆ 2 ಪ್ರಕ್ರಿಯೆಗಳು ಮೂಲಕ ನಿರ್ಮಾಣ ಆಗ್ತದೆ ಅಂತ ಕಾಣ್ತೀವಿ. ಒಂದೇದೇನಪ್ಪ ಅಂದರೆ ಆ ಭೂ ಸ್ವರೂಪಗಳ ಪ್ರಕ್ರಿಯೆಯಲ್ಲಿ ಒಂದೇದು ಯಾವುದಪ್ಪ ಅಂದರೆ ಆಂತರಿಕ ಪ್ರಕ್ರಿಯೆ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಬಾಹ್ಯ ಪ್ರಕ್ರಿಯೆ. ಆಂತರಿಕ ಪ್ರಕ್ರಿಯೆ ಮತ್ತು ಬಾಹ್ಯ ಪ್ರಕ್ರಿಯೆ ಅಂತ ಕಾಣ್ತೀವಿ. ಮೊದಲನೇದಾಗಿ ಆಂತರಿಕ ಪ್ರಕ್ರಿಯೆಯನ್ನು ನೋಡೋಣ. ಆಂತರಿಕ ಪ್ರಕ್ರಿಯೆಯನ್ನು ನೋಡೋಣ. ನೋಡಿ, ಭೂಮಿಯು ಟೆಕ್ಟೋನಿಕ್ ಪ್ಲೇಟ್ ಎಂಬ ಕರೆಯಲ್ಪಡುವ ಬಂಡೆಯ ಬೃಹತ್ ಚಪ್ಪಡಿಗಳಿಂದ ಮಾಡಲ್ಪಟ್ಟಿದೆ. ನೋಡಿ, ಭೂಮಿ ಯಾವ ಬಂಡೆಯಿಂದ ಮಾಡಲ್ಪಟ್ಟಿದೆ ಅಂತ ಕೇಳ್ಬೋದು. ಟೆಕ್ಟೋನಿಕ್ ಪ್ಲೇಟ್. ಯಾವ ಪ್ಲೇಟ್? ಟೆಕ್ಟೋನಿಕ್ ಪ್ಲೇಟ್ನಿಂದ ಮಾಡಲ್ಪಟ್ಟಿದೆ ಅಂತ ಕಾಣ್ತೀವಿ. ಈ ಟೆಕ್ಟೋನಿಕ್ ಪ್ಲೇಟ್ಗಳು ಭೂಮಿಯ ಹೊರ ಚರ್ಮವಾಗಿ ಕಾರ್ಯನಿರ್ವಹಿಸ್ತದೆ. ನೋಡಿ, ಭೂಮಿಯ ಹೊರ ಚರ್ಮವಾಗಿ ಕಾರ್ಯನಿರ್ವಹಿಸುವ ಪ್ಲೇಟ್ ಯಾವುದಂತ ಕೇಳ್ತಾನ, ಅದು ಯಾವುದಪ್ಪ ಅಂದರೆ ಟೆಕ್ಟೋನಿಕ್ ಪ್ಲೇಟ್ ಅಂತ ಕರಿತೀವಿ. ಟೆಕ್ಟೋನಿಕ್ ಪ್ಲೇಟ್. ನೋಡಿ, ಈ ಪ್ಲೇಟ್ಗಳು ಪರಸ್ಪರ ಕಡೆಗೆ ಅಥವಾ ದೂರದಲ್ಲಿ, ಈ ಪ್ಲೇಟ್ಗಳು ಏನಾಗ್ತದೆ ಅನ್ನೋದು ಪರಸ್ಪರ ಒಂದೇ ಕಡೆಗೆ ಅಥವಾ ದೂರದಲ್ಲಿ ಚಲಿಸುತ್ತದೆ ಇರುತ್ತದೆ ಯಾವಾಗಲೂ, ಹೌದಾ? ಇದು ಭೂಮಿಯ ಮೇಲ್ಮೈಯನ್ನು ಎಬ್ಬಿಸುವಂತೆ ಮತ್ತು ಮುಳುಗುವಂತೆ ಮಾಡುತ್ತದೆ. ಆದ್ದರಿಂದ ಇದನ್ನು ಏನಂತ ಕರಿತೀವಪ್ಪ ಅಂದರೆ ಆಂತರಿಕ ಪ್ರಕ್ರಿಯೆ ಅಂತ ಕರಿತೀವಿ. ಏನಂತ ಕರಿತೀವಿ? ಆಂತರಿಕ ಪ್ರಕ್ರಿಯೆ ಅಂತ ಕರಿತೀವಿ. ಭೂಮಿಯ ಮೇಲ್ಮೈ ಎಬ್ಬಿಸಿದಂತೆ ಮಾಡೋದು ಮತ್ತು ಮುಳುಗಿದಂತೆ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಆಂತರಿಕ ಪ್ರಕ್ರಿಯೆ ಅಂತ ಕರಿತೀವಿ. ಆಂತರಿಕ ಪ್ರಕ್ರಿಯೆ ಅಂತ ಕರಿತೀವಿ ಈ ಭಾಗವನ್ನು, ಹೌದಾ? ಈ ಭಾಗವನ್ನು ಏನಂತ ಕರಿತೀವಿ? ಈ ಭೂಮಿಯಿಂದ ಸ್ವಲ್ಪ ಭಾಗ ಏನಪ್ಪ ಅಂದರೆ ಮೇಲುಗಡೆ ಬಂದ್ರಿಂದ ಇದು ಅಥವಾ ಸ್ವಲ್ಪ ಭಾಗ ಮುಳುಗಿದಂತೆ ಕಾಣುತ್ತದೆ. ಇದನ್ನು ಏನಂತ ಕರಿತೀವಿ ಅಂದರೆ ಆಂತರಿಕ ಪ್ರಕ್ರಿಯೆಯಲ್ಲಿ ಒಂದು ಅಂತ ಕಾಣ್ತೀವಿ. ಈ ಪ್ಲೇಟ್ಗಳು ಏನಾಗ್ತದೆ, ಒಂದಕ್ಕೊಂದು ಘರ್ಷಣೆ ಆಗುತ್ತದೆ, ಒಂದಕ್ಕೊಂದು ಘರ್ಷಣೆ ಆಗುತ್ತದೆ ಅಂತ ಕಾಣ್ತೀವಿ. ಇಲ್ಲಿ ಗಮನಿಸಬಹುದು ನೀವು, ಇಲ್ಲಿ 2 ಪ್ಲೇಟ್ಗಳು ಕಂಡುಬರ್ತಾವೆ, ಹೌದಾ? ಇಲ್ಲಿ 2 ಪ್ಲೇಟ್ಗಳು ಕಂಡುಬರ್ತದೆ. ಒಂದೇದು ಈ ಪ್ಲೇಟು, ಹೌದಾ? ಇನ್ನೊಂದು ಯಾವುದಪ್ಪ ಅಂದರೆ ಇದು. ನೋಡಿ, ಈ 2 ಪ್ಲೇಟ್ಗಳು ಏನಪ್ಪ ಅಂದರೆ ಒಂದಕ್ಕೊಂದು ಘರ್ಷಣೆ ಆಗ್ತಾ ಇದೆ, ಒಂದಕ್ಕೊಂದು ಏನಾಗ್ತಾ ಇದೆ, ಘರ್ಷಣೆ ಆಗ್ತಾ ಇದೆ ಅಂತ ಕಾಣ್ತೀವಿ. ನೋಡಿ, ಈ ಒಂದಕ್ಕೊಂದು ಪ್ಲೇಟ್ಗಳು ಘರ್ಷಣೆ ಆದ ನಂತರ ಈಗ ನೋಡಿ, ಬಿರುಕುಗಳ ಉಜ್ಜುವಿಕೆ ಭೂಮಿಯ ಮೇಲ್ಮೈಯನ್ನು ವಿವಿಧ ಸ್ಥಳಗಳಲ್ಲಿ ಎಬ್ಬಿಸುವಂತೆ ಅಥವಾ ಮುಳುಗಿಸುವಂತೆ ಈ ರೀತಿಯಾದ ನಾವು ಕಾಣ್ತೀವಿ, ಹೌದಾ? ನೋಡಿ, ಪ್ಲೇಟ್ಗಳು ಏನಪ್ಪ ಅಂದರೆ ಒಂದಕ್ಕೊಂದು ಘರ್ಷಣೆ ಕೂಡ ಅಥವಾ ಆ ಘರ್ಷಣೆ ಆದಾಗ ಭೂಮಿಯಿಂದ ಮೇಲ್ಭಾಗ ಬರ್ತದೆ. ಭೂಭಾಗ ಏನಪ್ಪ ಅಂದರೆ ಭೂಮಿಯಿಂದ ಮೇಲ್ಭಾಗದಲ್ಲಿ ಬರ್ತದೆ. ಈ ರೀತಿ ಕಾಣ್ತೀವಿ, ಹೌದಾ? ಈ ರೀತಿ ಕಾಣೋದಕ್ಕೆ ಭೂಮಿಯ ಮೇಲ್ಭಾಗದಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಕಾಣ್ತಾ ಇದ್ದೀವಿ ನೋಡ್ರಿ, ಭೂಮಿಯಿಂದ ಸ್ವಲ್ಪ ಮೇಲ್ಭಾಗ ಏನಪ್ಪ ಅಂದರೆ ಎಬ್ಬಿಸುವಂತೆ ಕಾಣ್ತಿದ್ದೆ ಅಂತ ಕರಿತೀವಿ, ಹೌದಾ? ಮೇಲ್ಭಾಗ ಬಂದಿರೋದಂತೆ ಕಾಣ್ತೀವಿ ಅಥವಾ ತಗ್ಗಾಗಿರ್ಬೋದು, ಹೌದಾ? ಎತ್ತರವಾಗಿರ್ಬೋದು ಅಥವಾ ತಗ್ಗಾಗಿರ್ಬೋದು ಅಂತ ಕಾಣ್ತೀವಿ. ಈ ರೀತಿಯ ಆಂತರಿಕ ಪ್ರಕ್ರಿಯೆಯನ್ನು ಭೂಮಿಯ ಸ್ವರೂಪಗಳಲ್ಲಿ ರೂಪಿಸುವಲ್ಲಿ ಸಹಾಯ ಮಾಡುತ್ತದೆ ಅಂತ ಕಾಣ್ತೀವಿ. ನೆಕ್ಸ್ಟ್ ಇನ್ನು ನೋಡ್ರಿ, ಈ 2 ಪ್ರಕ್ರಿಯೆಗಳು ವಿಭಿನ್ನವಾದ ಸ್ವರೂಪಗಳನ್ನು ರಚಿಸಲಾಗಿದೆ ಅಂತ ಕಾಣ್ತೀವಿ. ಈಗಾಗಲೇ ನಾವು ಆಂತರಿಕ ಪ್ರಕ್ರಿಯೆಯನ್ನು ನೋಡಿದೆವು. ಇನ್ನು ಬಾಹ್ಯ ಪ್ರಕ್ರಿಯೆ ನೋಡಿ, ಬಾಹ್ಯ ಪ್ರಕ್ರಿಯೆ, ಭೂ ಸ್ವರೂಪದ ಬಾಹ್ಯ ಪ್ರಕ್ರಿಯೆ ನೋಡೋಣ.
ನೋಡಿ, ಭೂ ಸ್ವರೂಪಗಳ ರಚನೆ ಮೇಲೆ ಪರಿಣಾಮ ಬೀರುವ ಬಾಹ್ಯ ಪ್ರಕ್ರಿಯೆಗಳು ಯಾವ್ಯಾವಪ್ಪ ಅಂದರೆ ಒಂದೇದು ಯಾವಪ್ಪ ಅಂದರೆ ಸವೆತ. ಯಾವುದು? ಸವೆತ ಅಂತ ಕಿಸಿ ಕಾಣ್ತೀವಿ. ಸವೆತ. ಎರಡನೇದು ಯಾವುದು? ಸಂಚಯನ. ನೋಡಿ, ಭೂ ಸ್ವರೂಪಗಳ ರಚನೆಯ ಮೇಲೆ ಪರಿಣಾಮ ಬೀರುವ ಬಾಹ್ಯ ಪ್ರಕ್ರಿಯೆಗಳು ಯಾವ್ಯಾವ? ಸವೆತ ಮತ್ತು ಸಂಚಯನ ಅಂತ ಕಿಸಿ ಕಾಣ್ತೀವಿ. ಸವೆತ ಮತ್ತು ಸಂಚಯನ ಅಂತ ಕಿಸಿ ಕಾಣ್ತೀವಿ. ನೋಡಿ, ಹಾಗಾದರೆ ಸವೆತ ಅಂದ್ರೇನು? ಸವೆತ ಅಂದರೆ ಗಾಳಿ ಅಥವಾ ನೀರು ನಿರಂತರವಾಗಿ ಭೂಮಿಯ ಮೇಲ್ಮೈಗೆ ಉಜ್ಜಿದಾಗ. ನೋಡಿ, ಇಲ್ಲಿ ಗಮನಿಸಬೇಕು, ಗಾಳಿ ಅಥವಾ ನೀರು ಏನಪ್ಪ ಅಂದರೆ ಕಂಟಿನ್ಯೂಸ್, ನಿರಂತರವಾಗಿ ಭೂಮಿಯ ಮೇಲ್ಮೈಗೆ ಉಜ್ಜಿದಾಗ ಅವುಗಳ ಮೇಲ್ಮೈಯನ್ನು ಸವೆಯುತ್ತದೆ. ಈ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಸವೆತ ಅಂತ ಕಿಸಿ ಕರಿತೀವಿ. ಏನಂತ ಕರಿತೀವಿ? ಸವೆತ ಅಂತ ಕಿಸಿ. ನೆಕ್ಸ್ಟ್, ಸಂಚಯನ ಅಂದ್ರೇನು? ಸಂಚಯನ ಅಂದರೆ ಗಾಳಿ ಮತ್ತು ನೀರಿನ ಮೂಲಕ ಏನಪ್ಪ ಅಂದರೆ ಭೂಮಿಯ ಸವೆತಗೊಂಡಾಗ ಭೂಮಿಯ ಮೇಲ್ಮೈ ಮಡ್ಡಿ ಅಥವಾ ಕಣಗಳು ಒಂದೆಡೆ ಸಾಗಿ ಸಂಚಯನಗೊಳ್ಳುತ್ತದೆ. ಇದಕ್ಕೆ ನಾವು ಸಂಚಯನ ಅಂತ ಕಿಸಿ ಕರಿತೀವಿ. ಹೌದಾ? ಗಾಳಿಯಿಂದ ಆಗಿರ್ಬೋದು ಅಥವಾ ನೀರಿನಿಂದ ಆಗಿರ್ಬೋದು, ಭೂಮಿಯ ಮೇಲ್ಭಾಗ ಏನಪ್ಪ ಅಂದರೆ ಸವೆತ ಉಂಟಾಗ್ತದಲ್ಲ, ಅವುಗಳ ಮೇಲ್ಭಾಗವನ್ನು ಏನಂತ ಕರಿತೀವಿ ಅಂದರೆ ಕಣಗಳ ಒಂದೆಡೆ ಸಂಗ್ರಹಣೆ ಅಥವಾ ಕಣಗಳ ಸಂಚಯನ ಆಗ್ತದ. ಈ ಸಂಚಯನವಾಗುವುದಕ್ಕೆ ಏನಂತ ಕರಿತೀವಿ ಅಂದರೆ ಸಂಚಯನ ಅಂತ ಕರಿತೀವಿ. ಹೌದಾ? ಆದ್ದರಿಂದ ಈ ನದಿಗಳು ಏನಪ್ಪ ಅಂದರೆ ನದಿಯ ಹರಿಯುವಿಕೆಯಿಂದ ಅಲ್ಲಿ ಏನಪ್ಪ ಅಂದರೆ ಬರೀ ನೀರು ಹರಿಯೋದಿಲ್ಲ, ಅಲ್ಲಿ ಹಲವಾರು ರೀತಿಯ ಕಣಗಳು, ಹೌದಾ, ಮಣ್ಣುಗಳು, ಸವೆತಗಳು ಉಂಟಾಗ್ತದೆ ಅಂತ ಕಾಣ್ತೀವಿ. ಇದನ್ನು ನಾವು ಈ ಮಣ್ಣುಗಳು, ಸವೆತಗಳು ಉಂಟಾಗೋದಲ್ಲದೆ ಅವು ನೀರಿನ ಜೊತೆಯಲ್ಲಿ ಏನಪ್ಪ ಅಂದರೆ ಸಂಚಯನ ಕೂಡ ಮಾಡ್ತದೆ. ಈ ಸಂಚಯನ ಮಾಡೋದ್ರ ಮೂಲಕ ಅಲ್ಲಿಯ ಮಣ್ಣು ಆಗಿರ್ಬೋದು, ಕಣಗಳಾಗಿರ್ಬೋದು, ಸವೆತಗಳು ಉಂಟಾಗುತ್ತದೆ ಅಂತ ಕಾಣ್ತೀವಿ. ನೆಕ್ಸ್ಟ್, ಭೂಮಿಯ ಮೇಲ್ಮೈಯನ್ನು ಸವೆತ ಪ್ರಕ್ರಿಯೆಗಳಿಂದ ನಿರಂತರವಾಗಿ ತಡೆಯಲಾಗುತ್ತದೆ ಮತ್ತು ಶೇಖರಣೆ ಪ್ರಕ್ರಿಯೆಯನ್ನು ಸಂಚಯನ ಮಾಡಲಾಗುತ್ತದೆ. ನೋಡಿ, ಭೂಮಿಯ ಮೇಲ್ಮೈಯನ್ನು ಸವೆತ ಪ್ರಕ್ರಿಯೆ ಏನಪ್ಪ ಅಂದರೆ ಕಂಟಿನ್ಯೂಸ್, ಹೌದಾ, ಡೈಲಿ ನಡೀತದೆ, ಪ್ರತಿ ಕ್ಷಣವೂ ನಡೀತದೆ. ಹೌದಾ? ಆ ಪ್ರತಿ ಕ್ಷಣವಾಗಿ ನಿರಂತರವಾಗಿ ತಡೆಯಲಾಗುತ್ತೆ ಅವುಗಳನ್ನು ಮತ್ತು ಶೇಖರಣೆ ಪ್ರಕ್ರಿಯೆಯನ್ನು ಸಂಚಯನ ಮಾಡಲಾಗುತ್ತದೆ ಅಂತ ಕಾಣ್ತೀವಿ. ಹೌದಾ? ಎಲ್ಲೋ ಹುಟ್ಟಿದ ನದಿ ಏನಪ್ಪ ಅಂದರೆ ತನ್ನ ಹರಿವಿಕೆಯಲ್ಲಿ, ಹೌದಾ, ಅಡ್ಡ ಬರುವ ಎಷ್ಟೋ ಪರ್ವತಗಳು, ಬೆಟ್ಟಗಳು, ಗುಡ್ಡಗಳು ನಿರಂತರವಾಗಿ ಅಡೆತಡೆಗಳು ಆಗ್ತವೆ. ಅವುಗಳ ಮುಖಾಂತರ ಏನಪ್ಪ ಅಂದರೆ ಅಲ್ಲಿ ತಡೆಯಲಾಗುತ್ತದೆ ಕೂಡ ಮತ್ತು ಅಲ್ಲಿ ಕೆಲವೊಂದು ಕಣಗಳು ಶೇಖರಣೆ ಕೂಡ ಆಗುತ್ತದೆ. ಇಷ್ಟೆಲ್ಲ ಆದರೂ ಕೂಡ ನೀರು ಏನಪ್ಪ ಅಂದರೆ ಸಂಚಯನ ಮಾಡ್ತದೆ ಅಂತ ಕಾಣ್ತೀವಿ. ನೆಕ್ಸ್ಟ್ ನೋಡಿ, ಭೂ ಸ್ವರೂಪದ ರಚನೆ ಯಾವ ರೀತಿ ಆಗ್ತದೆ? ಹೌದಾ? ಭೂ ಸ್ವರೂಪದ ರಚನೆ. ಈ ಭೂ ಸ್ವರೂಪದ ರಚನೆ ಏನಪ್ಪ ಅಂದರೆ ಆಂತರಿಕ ಪ್ರಕ್ರಿಯೆಯಿಂದ ಒಂದಾಗ್ತದ. ಆಂತರಿಕ ಪ್ರಕ್ರಿಯೆ, ಇನ್ನೊಂದು ಬಾಹ್ಯ ಪ್ರಕ್ರಿಯೆ ಅಂತ ನೋಡಿ. ಆಂತರಿಕ ಮತ್ತು ಬಾಹ್ಯ ಭೂ ಸ್ವರೂಪ ರಚನೆಯಲ್ಲಿ ಎರಡು ವಿಧ ಬರ್ತದೆ. ಒಂದೇದು ಆಂತರಿಕ ಪ್ರಕ್ರಿಯೆ, ಇನ್ನೊಂದು ಬಾಹ್ಯ ಪ್ರಕ್ರಿಯೆ ಅಂತ ಕರಿತೀವಿ. ಈ ಆಂತರಿಕ ಪ್ರಕ್ರಿಯೆಯಲ್ಲಿ ಯಾವುದಪ್ಪ ಅಂದರೆ ಪ್ಲೇಟ್ ಅಂದರೆ ಟೆಕ್ಟೋನಿಕ್ ಪ್ಲೇಟ್. ಯಾವ ಪ್ಲೇಟ್ಗಳ ಚಲನೆಯಿಂದ ಆಗ್ತದ? ಟೆಕ್ಟೋನಿಕ್ ಪ್ಲೇಟ್. ಎರಡು ಪ್ಲೇಟ್ಗಳ ಘರ್ಷಣೆಗಳಿಂದ ಉಂಟಾಗ್ತದೆ. ಹೌದಾ? ಭೂಸ್ವರೂಪ ಆಂತರಿಕವಾಗಿ ಅಂದರೆ ಭೂಮಿಯ ಒಳಗಡೆ ನಡೆಯುವ ಕ್ರಿಯೆಗೆ ನಾವು ಆಂತರಿಕ ಕ್ರಿಯೆ ಅಂತ ಕರಿತೀವಿ. ಭೂಮಿಯ ಮೇಲುಗಡೆ ನಡೆಯುವ ಕ್ರಿಯೆಗೆ ನಾವು ಏನಂತ ಕರಿತೀವಿ? ಬಾಹ್ಯ ಕ್ರಿಯೆ ಅಂತ ಕರಿತೀವಿ. ಹೌದಾ? ಭೂಮಿಯ ಒಳಗಡೆ ನಡೀತಾ ಇದ್ರೆ ಅಂತಹ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂದರೆ ಆಂತರಿಕ ಪ್ರಕ್ರಿಯೆ ಅಂತ ಕರಿತೀವಿ. ಭೂಮಿಯ ಹೊರಗಡೆ ನಡೆಯುವ ಪ್ರಕ್ರಿಯೆಯನ್ನು ನಾವು ಬಾಹ್ಯ ಪ್ರಕ್ರಿಯೆ ಅಂತ ಕರಿತೀವಿ. ಈ ಆಂತರಿಕ ಪ್ರಕ್ರಿಯೆಯಲ್ಲಿ ಟೆಕ್ಟೋನಿಕ್ ಪ್ಲೇಟ್ಗಳ ಕಾರಣ ಅಥವಾ ಇನ್ನು ಬಾಹ್ಯ ಪ್ರಕ್ರಿಯೆಯಲ್ಲಿ ಏನಪ್ಪ ಅಂದರೆ ಸವೆತ ಮತ್ತು ಸಂಚಯನಗಳು ಕಾರಣವಾಗ್ತದೆ ಅಂತ ಕಾಣ್ತೀವಿ. ಸವೆತ ಮತ್ತು ಸಂಚಯನಗಳು ಕಾರಣವಾಗ್ತದೆ. ನೆಕ್ಸ್ಟ್, ಬಾಹ್ಯ ಮತ್ತು ಆಂತರಿಕ ಪ್ರಕ್ರಿಯೆಗಳಿಂದ ಭೂಮಿಯ ಮೇಲೆ ವಿವಿಧ ಭೂಸ್ವರೂಪಗಳ ರಚನೆಗೆ ಕಾರಣವಾಗಿದೆ ಅಂತ ಕಾಣ್ತೀವಿ. ಈ ಭೂಸ್ವರೂಪಗಳನ್ನು ಅವುಗಳ ಎತ್ತರ ಮತ್ತು ಇಳಿಜಾರಿನ ಆಧಾರದ ಮೇಲೆ ಯಾವ ರೀತಿ ನಾವು ವರ್ಗೀಕರಣ ಮಾಡಬಹುದಂದರೆ ಈ ಮೂರು ಪ್ರಕಾರಗಳಲ್ಲಿ ನಾವು ವರ್ಗೀಕರಣ ಮಾಡಬಹುದು. ಅಂತ ಕಾಣ್ತೀವಿ. ಒಂದೇದು ಯಾವುದಪ್ಪ ಅಂದರೆ ಪರ್ವತ. ಹೌದಾ? ಒಂದೇದು ಯಾವುದು? ಪರ್ವತ. ಎರಡನೇದು ಯಾವುದಪ್ಪ ಅಂದರೆ ಪ್ರಸ್ಥಭೂಮಿಗಳು. ಮೂರನೇದು ಮೈದಾನಗಳು. ನೋಡಿ, ಈ ಭೂಸ್ವರೂಪಗಳ ಎತ್ತರದ ಆಧಾರ ಮೇಲೆ, ಇಳಿಜಾರಿನ ಆಧಾರ ಮೇಲೆ ಮೂರು ರೀತಿಯಾಗಿ ನಾವು ಭೂಸ್ವರೂಪಗಳನ್ನು ನಾವು ವಿಂಗಡಣೆ ಮಾಡಬಹುದು ಅಂತ ಕರಿತೀವಿ.
ನೋಡಿ, ಮೈದಾನಗಳು, ಪರ್ವತಗಳು, ಪ್ರಸ್ಥಭೂಮಿಗಳು ಅಂತ ಕಿಸಿ ಕಾಣ್ತೀವಿ. ಹೌದಾ? ಮೈದಾನಗಳು, ಪರ್ವತಗಳು ಮತ್ತು ಪ್ರಸ್ಥಭೂಮಿಗಳು ಅಂತ ಕಿಸಿ ಕಾಣ್ತೀವಿ. ಈ ಮೂರು ರೀತಿಯ ಪ್ರಕಾರಗಳನ್ನು ನಾವು ಕಾಣ್ತೀವಿ ಅಂತ ಕಿಸಿ ಕಾಣ್ತೀವಿ. ಈ ಮೂರು ರೀತಿಯ ಪ್ರಕಾರಗಳನ್ನು ನಾವು ಕಾಣ್ತೀವಿ. ನೋಡಿ, ಈ ಮುಂದಿನ ಚಿತ್ರಗಳನ್ನು ನೀವು ಗಮನಿಸಿದಾಗ ನೀವು ಕಾಣಬಹುದು. ಏನಂತ ನೋಡಿ, ಈ ಚಿತ್ರವನ್ನು ಗಮನಿಸಿ ನೋಡಮ್. ಹೌದಾ? ಈ ಚಿತ್ರಗಳನ್ನು ಗಮನಿಸಿ ನೋಡಿ, ಈ ಚಿತ್ರ ಗಮನಿಸಿ ನೋಡಿ, ಯಾವ ರೀತಿಯಾದ ಪರ್ವತಗಳ ಶ್ರೇಣಿ. ಹೌದಲ್ವಾ? ನೋಡಿ, ಈ ಭೂಸ್ವರೂಪಗಳ ಪರ್ವತಗಳ ಅನ್ಕೆಸಿ ಕರಿತೀವಿ. ಇಂಥ ಭೂಸ್ವರೂಪಗಳನ್ನು ಪರ್ವತಗಳ ಅನ್ಕೆಸಿ ಕರಿತೀವಿ. ಹೌದಾ? ಇಂಥ ಭೂಸ್ವರೂಪಗಳನ್ನು ಏನಂತ ಕರಿತೀವಿ ಅಂದರೆ ಪರ್ವತಗಳು ಅನ್ಕೆಸಿ ಕರಿತೀವಿ. ಏನಂತ ಕರಿತೀವಿ? ಪರ್ವತಗಳು ಅನ್ಕೆಸಿ ಕರಿತೀವಿ. ನೋಡಿ, ಪರ್ವತಗಳು ಅವುಗಳ ಸುತ್ತಲಿನ ಭೂಭಾಗಕ್ಕಿಂತ ಹೆಚ್ಚು ಎತ್ತರದಲ್ಲಿದ್ದು ಭೂಮಿಯ ಭಾಗಗಳಾಗಿರುತ್ತದೆ. ಒಂದು ವೇಳೆ ಪರ್ವತಗಳು ಏನಪ್ಪ ಅಂದರೆ ಸಮುದ್ರ ಮಟ್ಟದಿಂದ 800ರಿಂದ 9000 ಮೀಟರ್ ಎತ್ತರವಿದ್ದರೆ, 800ರಿಂದ 9000 ಮೀಟರ್ ಏನಪ್ಪ ಅಂದರೆ ಎತ್ತರವಿದ್ದರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಪರ್ವತಗಳು ಅಂತ ಕರಿತೀವಿ. ಹೌದಾ? ಪರ್ವತ ಭೂಭಾಗಗಳು ಅಂತ ಕರಿತೀವಿ. ಪರ್ವತದ ಭೂಭಾಗಗಳು ಅಂತ ಕರಿತೀವಿ. ನಾವು ಪರ್ವತವನ್ನು ಏರಿದಷ್ಟು ನಮಗೆ ತಣ್ಣಗಾಗುತ್ತದೆ ಮತ್ತು ಆಮ್ಲಜನಕ ಮಟ್ಟ ಕಡಿಮೆಯಾಗುತ್ತದೆ. ಹೌದಾ? ನಾವು ಪರ್ವತ ಏರಿದಂತೆ ನೋಡಿ, ಭೂಮಿಯಿಂದ ಮೇಲ್ಭಾಗಕ್ಕೆ ಹೋದಂತೆ ಏನಪ್ಪ ಅಂದರೆ ಉಷ್ಣಾಂಶವು ಕಡಿಮೆ ಆಗುತ್ತದೆ. ಹೌದಾ? ಭೂಮಿಯಿಂದ ಮೇಲ್ಭಾಗಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆ ಆಗುತ್ತದೆ. ಆದ್ದರಿಂದ ನಮಗೆ ಏನಪ್ಪ ಅಂದರೆ ತಣ್ಣಗೆ ಆಗುತ್ತದೆ ಅಂತ ಭಾವನೆ ಬರುತ್ತದೆ. ಇನ್ನು ಆಮ್ಲಜನಕ ಮಟ್ಟವು ಕೂಡ ಏನಪ್ಪ ಅಂದರೆ ಕಡಿಮೆ ಆಗುತ್ತದೆ. ಉಷ್ಣಾಂಶವು ಕೂಡ ಕಡಿಮೆ ಆಗುತ್ತದೆ ಮತ್ತು ಆಮ್ಲಜನಕ ಏನಾಗ್ತದೆ ಅಂದರೆ ಕಡಿಮೆ ಆಗುತ್ತದೆ ಅಂತ ಕಾಣ್ತೀವಿ. ಹೌದಾ? ಆಮ್ಲಜನಕ ಮತ್ತು ಉಷ್ಣಾಂಶ ಈ ಎರಡೂ ಏನಪ್ಪ ಅಂದರೆ ಕಡಿಮೆ ಆಗುತ್ತದೆ ಅಂತ ಕಾಣ್ತೀವಿ. ಎರಡೂ ಕಡಿಮೆ ಆಗುತ್ತದೆ ಅಂತ ನಾವು ಕಾಣ್ತೀವಿ. ನೋಡಿ, ಬೆಟ್ಟ ಮತ್ತು ಪರ್ವತಗಳ ನಡುವೆ ವ್ಯತ್ಯಾಸವೇನು? ಹೌದಾ? ಬೆಟ್ಟ ಅಂದ್ರೇನು, ಪರ್ವತ ಅಂದ್ರೇನು? ನೀವು ನೋಡಿರ್ಬೋದು, ಹಲವಾರು ನಾವು ಬೆಟ್ಟಗಳನ್ನು ನೋಡ್ತೀವಿ, ಪರ್ವತಗಳನ್ನು ನೋಡಿದ್ದೀವಿ. ಎರಡು ನೋಡೋಕೆ ಒಂದೇ ರೀತಿಯಾಗಿ ಕಾಣ್ತಿದೆ, ಆದರೆ ಅವುಗಳ ನಡುವೆ ವ್ಯತ್ಯಾಸವೇ. ಹೌದಾ? ಅವುಗಳ ನಡುವೆ ಏನಪ್ಪ ಅಂದ್ರೆ ವ್ಯತ್ಯಾಸವಿದೆ. ನೋಡಿ, ಇಲ್ಲೇ ನೋಡಿ, ಚಿತ್ರವನ್ನು ಗಮನಿಸಿ. ಪರ್ವತ ನೋಡಿ ಮತ್ತು ಬೆಟ್ಟ ನೋಡಿ. ಹೌದಾ? ಪರ್ವತದ ಎತ್ತರ ಎಷ್ಟದ ಮತ್ತು ಬೆಟ್ಟದ ಎತ್ತರ ಎಷ್ಟದ. ಹೌದಾ? ಈ ಚಿತ್ರವನ್ನು ನೋಡಿದಾಗ ನಮಗೆ ಒಂದು ಅಂದಾಜು ನಾವು ಮಾಡಬಹುದು. ನೋಡಿ, ಪರ್ವತಗಳು ಬೆಟ್ಟಗಳಿಗಿಂತ ಎತ್ತರ ಮತ್ತು ಕಡಿದಾದವುಗಳಾಗಿವೆ. ನೋಡಿ, ಪರ್ವತಗಳು ಏನಪ್ಪ ಅಂದರೆ ಬೆಟ್ಟಗಳಿಗಿಂತ ಕಡಿದಾದ ಅಂದರೆ ಇಳಿಜಾರಾಗಿದೆ ಅಂತ ಕಾಣ್ತೀವಿ. ಪರ್ವತಗಳು ಇಳಿಜಾರಾಗಿದೆ ಅಂತ ಕಾಣ್ತೀವಿ. ಹೌದಾ? ಇಳಿಜಾರು ಅಂತ ಕಾಣ್ತೀವಿ. ಪರ್ವತಗಳು ಏನಪ್ಪ ಅಂದರೆ ಇಳಿಜಾರುಗಳು ಉಂಟಾಗುತ್ತದೆ ಅಂತ. ಹೌದಾ? ಇನ್ನು ಎತ್ತರ, ಹೈಟ್, ಇದು ಪರ್ವತದ. ಇನ್ನು 600 ಮೀಟರ್ಗಿಂತ ಹೆಚ್ಚು ಎತ್ತರವಿರುವ ಯಾವುದೇ ಬೆಟ್ಟವನ್ನು ಪರ್ವತ ಅಂತ ಕರಿತೀವಿ. ನೋಡಿ, ಇಲ್ಲಿ ಗಮನಿಸಬೇಕು, 600 ಮೀಟರ್ಗಿಂತ ಎತ್ತರ ಇರುವ ಯಾವುದೇ ಬೆಟ್ಟವನ್ನು ಪರ್ವತ ಅಂತ ನಾವು ಕರೆಯುತ್ತೇವೆ. ಒಂದು ವೇಳೆ 600 ಮೀಟರ್ಗಿಂತ ಕಡಿಮೆ ಎತ್ತರವಿದ್ದರೆ ಅದನ್ನು ನಾವು ಬೆಟ್ಟ ಅಂತ ಕರಿತೀವಿ. ಸರಿ, ಸುಮಾರು ಅರ್ಧ ಕಿಲೋಮೀಟರ್ ಅನ್ನು. ಹೌದಾ? 600 ಮೀಟರ್ಗಿಂತ ಏನಪ್ಪ ಅಂದರೆ ಕಡಿಮೆ ಇದ್ದರೆ ನಾವು ಅದಕ್ಕೆ ಬೆಟ್ಟ ಅಂತ ಕರಿತೀವಿ. ಏನಂತ ಕರಿತೀವಿ? ಬೆಟ್ಟ ಅಂತ ಕರಿತೀವಿ. ಹೌದಾ? ಇಲ್ಲಿ ನಮಗೆ ಏನು ಗೊತ್ತಾಗ್ತದೆ? ಬೆಟ್ಟಕ್ಕೆ ಮತ್ತು ಪರ್ವತಕ್ಕೆ. ಹೌದಾ? ಬೆಟ್ಟಕ್ಕೆ ಮತ್ತು ಪರ್ವತಗಳಿಗೆ ಏನಪ್ಪ ಅಂದರೆ ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು ಅಂತ ಕಾಣ್ತೀವಿ. ವ್ಯತ್ಯಾಸವನ್ನು ಗಮನಿಸಬಹುದು ಅಂತ ಕಾಣ್ತೀವಿ. ನೋಡಿ, ನಮ್ಮ ದೇಶದ ಅತ್ಯಂತ ಎತ್ತರವಾದ, ಎರಡನೇ ಅತಿ ಎತ್ತರವಾದ ಪರ್ವತ ಯಾವುದಪ್ಪ ಅಂದರೆ ಕಾಂಚನಜುಂಗ ಅಂತ ಕರಿತೀವಿ. ಹೌದಾ? ಕಾಂಚನಜುಂಗ ಅಂತ ಕರಿತೀವಿ. ಶಿಖರ ಅಂದರೆ ಕಾಂಚನಜುಂಗ, ಪರ್ವತ ಅಂದರೆ ಕಾಂಚನಜುಂಗ. ನೋಡಿ, ದೇಶದ ಅತ್ಯಂತ ಎತ್ತರವಾದ ಶಿಖರ ಅಂದರೆ K2 ಅಂತ ಆತ, ಎರಡನೇ ಅಂದರೆ ಕಾಂಚನಜುಂಗ ಆತ. ಆದರೆ ನಾನು ಇಲ್ಲಿ ಕೇಳೋದು ಕ್ವಶನ್ ಏನಪ್ಪ ಅಂದರೆ ಭಾರತದ ಅತಿ ಎತ್ತರವಾದ ಪರ್ವತ ಅಂತ ಕೇಳ್ತಾ ಇದ್ದೀನಿ. ಭಾರತದ ಅತಿ ಎತ್ತರವಾದ ಪರ್ವತ ಅಂತ ಕೇಳ್ತಾ ಇದ್ದೀನಿ. ಹೌದಾ? ಭಾರತದ ಅತಿ ಎತ್ತರವಾದ ಪರ್ವತ ಅಂತ ಕೇಳ್ತಾ ಇದ್ದೀನಿ. ಭಾರತದ ಅತಿ ಎತ್ತರವಾದ ಪರ್ವತ ಅಂದರೆ ಏನಪ್ಪ ಅಂದರೆ ಸಿಕ್ಕಿಂ ರಾಜ್ಯದಲ್ಲಿರುವ ಕಾಂಚನಜುಂಗ ಅಂತ ಕೇಳ್ತೇನೆ. ನಾನು ಕೇಳ್ತಾ ಇರೋ ಶಿಖರ ಅಲ್ಲ. ಶಿಖರ ಅಂದರೆ ಏನಾಗ್ತದೆ? ಭಾರತದ ಅತ್ಯಂತ ಎತ್ತರವಾದ K2 ಅಂತ ಕೇಳ್ತೀವಿ. ಹೌದಾ? K2 ಅಂತ ಕಾಣ್ತೀವಿ.
ಇನ್ನು ಎರಡನೇ ಅತಿ ಎತ್ತರವಾದ ಶಿಖರ ಅಂದರೆ ಕಾಂಚನಜುಂಗ ಅಂತ ಕೇಸಿ ಕಾಣ್ತೀವಿ. ನಾನು ಕೇಳೋದು ಇಲ್ಲಿ ಏನಪ್ಪ ಅಂದರೆ ಭಾರತದ ಅತಿ ಎತ್ತರವಾದ ಪರ್ವತ ಅಂತ ಕೇಸಿ ಕರಿತೀವಿ. ಇದು ಕಾಂಚನಜುಂಗ ಪರ್ವತ ಅಂತ ಕೇಸಿ ಕರಿತೀವಿ. ಕಾಂಚನಜುಂಗ ಪರ್ವತ ಇದು ಹಿಮಾಲಯ ಶ್ರೇಣಿಯ ಒಂದು ಭಾಗ ಅಂತ ಕೇಸಿ ಕಾಣ್ತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ನೀವು ಗಮನಿಸಬಹುದು, ಇದು ನೀವು ಎಲ್ಲರೂ ಓದಿರಬಹುದು ಈಗಾಗಲೇ, ಆ್ಯಂಡೀಸ್ ಅಂತ ಕೇಸಿ ಕರಿತೀವಿ. ಈ ಆ್ಯಂಡೀಸ್ ಪರ್ವತ ಏನಪ್ಪ ಅಂದರೆ ದಕ್ಷಿಣ ಅಮೆರಿಕ ಖಂಡದ ಆ್ಯಂಡೀಸ್ ಪರ್ವತ ಶ್ರೇಣಿಯು ಪ್ರಪಂಚದಲ್ಲೇ ಅತಿ ಉದ್ದವಾಗಿದ್ದು ಇದು ಸುಮಾರು 7,000 ಕಿಲೋಮೀಟರನ್ನು ಹೊಂದಿದೆ. ಎಷ್ಟು? 7,000 ಕಿಲೋಮೀಟರ್ ಏನಪ್ಪ ಅಂದರೆ ತನ್ನ ಉದ್ದವಾದ ಏನಪ್ಪ ಅಂದರೆ ಪರ್ವತದ ಸಾಲು ಹೊಂದಿದೆ ಅಂತ ಕೇಸಿ ಕಾಣ್ತೀವಿ. ಹೌದಾ? ಪರ್ವತದ ಸಾಲು ಹೊಂದಿದೆ ಅಂತ ಕೇಸಿ ನೋಡಿ, ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಅಂತ ಕೇಸಿ ಕರಿತೀವಿ. ಇದು ಆ್ಯಂಡೀಸ್ ಪರ್ವತ ಶ್ರೇಣಿ ಅಂತ ಕೇಸಿ ಕರಿತೀವಿ. ಈ ಆ್ಯಂಡೀಸ್ ಪರ್ವತ ಶ್ರೇಣಿ ಕಂಡು ಬರೋದು ಎಲ್ಲಪ್ಪ ಅಂದರೆ ದಕ್ಷಿಣ ಅಮೆರಿಕ ಖಂಡ ಅಂತ ಕೇಸಿ ಕರಿತೀವಿ. ಇದು ಸುಮಾರು ದಕ್ಷಿಣ ಅಮೆರಿಕ ಖಂಡದ 7 ದೇಶಗಳ ಮೂಲಕ ಹಾದು ಹೋಗುತ್ತದೆ ಅಂತ ಕೇಸಿ ಕಾಣ್ತೀವಿ. ಇದು ಏನಪ್ಪ ಅಂದರೆ ಉತ್ತರದಿಂದ ದಕ್ಷಿಣ ಕಡೆಗೆ ಚಾಚಿಕೊಂಡಿದೆ ಅಂತ ಕೇಸಿ ಕಾಣ್ತೀವಿ. ಉತ್ತರದಿಂದ ದಕ್ಷಿಣ ಕಡೆಗೆ ಚಾಚಿಕೊಂಡಿದೆ. ಈ ಖಂಡದ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತದೆ. ನೋಡಿ, ನಾಳೆ ಕೇಳಬಹುದು, ಆ್ಯಂಡೀಸ್ ಪರ್ವತ ದಕ್ಷಿಣ ಅಮೆರಿಕ ಖಂಡದ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಅಂತ ಕೇಸಿ ಕೇಳ್ತಾನ. ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತದೆ. ಉತ್ತರದಿಂದ ದಕ್ಷಿಣಕ್ಕೆ ಹರಡಿಕೊಂಡಿದೆ ಅಂತ ಕೇಸಿ ಕಾಣ್ತೀವಿ. ಸುಮಾರು 7,000 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಅಂತ ಕೇಸಿ ಕಾಣ್ತೀವಿ. ಇದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಅಂತ ಕೇಸಿ ಕಾಣ್ತೀವಿ. ನೋಡಿ, ಪರ್ವತಗಳ ವಿಧಗಳು ನಾವು ಗಮನಿಸೋಣ. ನೆಕ್ಸ್ಟ್ ಏನಪ್ಪ ಅಂದರೆ ಪರ್ವತಗಳ ವಿಧಗಳು. ನೋಡಿ, ಪರ್ವತಗಳ ವಿಧಗಳಲ್ಲಿ 3 ಪ್ರಕಾರವಾಗಿ ನಾವು ಕಾಣ್ತೀವಿ. ಒಂದೇದು ಯಾವುದಪ್ಪ ಅಂದರೆ ಮಡಿಕೆ ಪರ್ವತ, ಜ್ವಾಲಾಮುಖಿ ಪರ್ವತ, ಖಂಡ ಪರ್ವತ ಅಂತ ಕೇಸಿ ಕಾಣ್ತೀವಿ. ಮಡಿಕೆ ಪರ್ವತ, ಜ್ವಾಲಾಮುಖಿ ಪರ್ವತ, ಖಂಡ ಪರ್ವತ ಅಂತ ಕೇಸಿ ಕಾಣ್ತೀವಿ. 3 ಪ್ರಕಾರವಾಗಿ ನಾವು ಕಾಣ್ತೀವಿ. ಹೌದಾ? ಮಡಿಕೆ ಪರ್ವತ, ಜ್ವಾಲಾಮುಖಿ ಪರ್ವತ ಮತ್ತು ಖಂಡ ಪರ್ವತ ಅಂತ ಕೇಸಿ ಕಾಣ್ತೀವಿ. ಈ 3 ರೀತಿಯಾಗಿ ನಾವು ಏನಪ್ಪ ಅಂದರೆ ಪರ್ವತಗಳು ಕಾಣ್ತೀವಿ ಅಂತ ಕೇಸಿ ಕಾಣ್ತೀವಿ. ನೋಡಿ, ಪರ್ವತಗಳಲ್ಲಿ 3 ಪ್ರಕಾರಗಳು ಕಂಡುಬರ್ತವೆ. ಒಂದೇದು ಮಡಿಕೆ ಪರ್ವತ, ಜ್ವಾಲಾಮುಖಿ ಪರ್ವತ, ಖಂಡ ಪರ್ವತ ಅಂತ ಕೇಸಿ ಕಾಣ್ತೀವಿ. ನೋಡಿ, ಮಡಿಕೆ ಪರ್ವತಗಳು ನೋಡಿ ಟೆಕ್ಟೋನಿಕ್ ಪ್ಲೇಟ್ಗಳಿಂದ ನಿರ್ಮಾಣವಾಗಿದೆ. ಮಡಿಕೆ ಪರ್ವತಗಳು ಏನಪ್ಪ ಅಂದರೆ ಟೆಕ್ಟೋನಿಕ್ ಪ್ಲೇಟ್ಗಳಿಂದ ನಿರ್ಮಾಣವಾಗಿದೆ ಅಂತ ಕೇಸಿ ಕಾಣ್ತೀವಿ. ಯಾವ ಪ್ಲೇಟು? ಟೆಕ್ಟೋನಿಕ್ ಪ್ಲೇಟ್ನಿಂದ ನಿರ್ಮಾಣವಾಗಿದೆ ಅಂತ ಕೇಸಿ ನಾವು ಇಲ್ಲಿ ಗಮನಿಸಬಹುದು. ಕೆಲವೊಮ್ಮೆ 2 ಟೆಕ್ಟೋನಿಕ್ ಪ್ಲೇಟ್ಗಳು ಒಂದೇ ಸಮಯದಲ್ಲಿ ಚಲಿಸುತ್ತಿದೆ. ಒಂದೊಂದು ಸಂದರ್ಭದಲ್ಲಿ ಏನಾಗ್ತದಂದರೆ 2 ಟೆಕ್ಟೋನಿಕ್ ಪ್ಲೇಟ್ಗಳು ಎಟ್ ಎ ಟೈಮ್ ಏನಪ್ಪ ಅಂದ್ರೆ ಚಲನೆ ಪ್ರಾರಂಭ ಮಾಡ್ತದೆ. ಹೌದಾ? ಅವಾಗ ಏನಾಗ್ತದೆ ನೋಡಿ, ಒಂದು ಪ್ಲೇಟ್ ಇನ್ನೊಂದರ ವಿರುದ್ಧ ತಳ್ಳಲ್ಪಡುತ್ತದೆ. ಇದು ಮಡಿಕೆ ಪರ್ವತಗಳು ಅಂತ ಕೇಸಿ ಕರಿತೀವಿ. ಮಡಿಕೆ ಪರ್ವತಗಳು ಅಂದರೆ ಏನಪ್ಪ ಅಂದರೆ ಇಷ್ಟು ಸಿಂಪಲ್ ಅಂದರೆ ಟೆಕ್ಟೋನಿಕ್ ಪ್ಲೇಟ್ಗಳ ಘರ್ಷಣೆಗಳಿಂದ ಉಂಟಾಗುವುದು. ಟೆಕ್ಟೋನಿಕ್ ಪ್ಲೇಟ್ಗಳ ಘರ್ಷಣೆಗಳಿಂದ ಉಂಟಾಗುತ್ತದೆ ಅಂತ ಕೇಸಿ ಕರಿತೀವಿ. ಹೌದಾ? ಈ ಘರ್ಷಣೆ ಅಂದರೆ ಏನಪ್ಪ ಅಂದ್ರೆ ಒಂದು ಪ್ಲೇಟ್ ಇನ್ನೊಂದು ಪ್ಲೇಟನ್ನು ಡ್ಯಾಶ್ ಹೊಡಿಬೇಕು. ಹೌದಾ? ಘರ್ಷಣೆ ಮಾಡ್ಬೇಕಂತ ಕೇಸಿ ಕಾಣ್ತೀವಿ. ಅದು ಮಡಿಕೆ ಪರ್ವತಗಳು ಉಂಟಾಗಲು ಕಾರಣ ಅಂತ ಕೇಸಿ ಕರಿತೀವಿ. ಉದಾಹರಣೆಗೆ ನೋಡಿ, ಭಾರತದಲ್ಲಿ ಕಂಡುಬರುವ ಅರಾವಳಿ ಪರ್ವತ. ಈ ಅರಾವಳಿ ಪರ್ವತ ಏನಪ್ಪ ಅಂದರೆ ಭಾರತದಲ್ಲಿ ಕಂಡುಬರ್ತದೆ. ಇದನ್ನು ಕೂಡ ಒಂದು ಮಡಿಕೆ ಪರ್ವತ ಅಂತ ಕೇಸಿ ಕರಿತೀವಿ. ಹೌದಾ? ಮಡಿಕೆ ಪರ್ವತ ಅತ್ಯಂತ ಪುರಾತನ ಕಾಲದಲ್ಲಿ ನಿರ್ಮಾಣವಾದ ಪರ್ವತ ಅಂತ ಕೇಸಿ ಕರಿತೀವಿ ಅರಾವಳಿ ಪರ್ವತವನ್ನು. ನೆಕ್ಸ್ಟ್ ಯುರೋಪಿನ ಆಲ್ಪ್ಸ್ ಪರ್ವತ ಶ್ರೇಣಿ. ಹೌದಾ? ಆಲ್ಪ್ಸ್ ಪರ್ವತ ಅಂತ ಕೇಸಿ ಕಾಣ್ತೀವಿ. ನೋಡಿ, ಭಾರತದ ಅರಾವಳಿ ಪರ್ವತ, ಯುರೋಪಿನ ಆಲ್ಪ್ಸ್ ಪರ್ವತ ಶ್ರೇಣಿ, ಇನ್ನು ರಷ್ಯಾದ ಉರಲ್ ಪರ್ವತ ಅಂತ ಕೇಸಿ ಕರಿತೀವಿ. ನೋಡಿ, ಈ ಉರಲ್ ಪರ್ವತ ರಷ್ಯಾ ದೇಶದಲ್ಲಿ ಕಂಡುಬರುತ್ತದೆ. ಈ ಉರಲ್ ಪರ್ವತ ಏನಪ್ಪ ಅಂದರೆ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸ್ತದೆ. ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸ್ತದೆ ಅಂತ ಕೇಸಿ ಕಾಣ್ತೀವಿ. ಹೌದಾ? ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸ್ತದೆ. ಭಾರತದಲ್ಲಿ ಅರಾವಳಿ ಪರ್ವತ, ಯುರೋಪ್ನಲ್ಲಿ ಆಲ್ಪ್ಸ್ ಪರ್ವತ, ರಷ್ಯಾದಲ್ಲಿ ಉರಲ್ ಪರ್ವತಗಳು ಕಂಡುಬರುತ್ತದೆ ಅಂತ ಕೇಸಿ ನಾವು ಕಾಣ್ತೀವಿ. ಇನ್ನು ಖಂಡಗಳು ಎಂದರೇನು? ಕೆಲವೊಮ್ಮೆ ಭೂಮಿಯ ಮೇಲ್ಮೈಯಲ್ಲಿ ಬಿರುಕುಗಳು ಸಂಭವಿಸ್ತದೆ. ಹೌದಾ? ಕೆಲವೊಮ್ಮೆ ಏನಪ್ಪ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಬಿರುಕುಗಳು ಉಂಟಾಗುತ್ತದೆ ಮತ್ತು ಬಿರುಕುಗಳ ನಡುವಿನ ಭೂಮಿಯ ಮುಳುಗುತ್ತದೆ. ನೋಡಿ, ಕೆಲವೊಮ್ಮೆ ಏನಪ್ಪ ಅಂದರೆ ಬಿರುಕುಗಳು ಉಂಟಾಗುತ್ತದೆ. ಹೌದಾ? ಭೂಮಿಯ ಮಧ್ಯದಲ್ಲಿ ಘರ್ಷಣೆಗಳು ಉಂಟಾಗ್ತದೆ. ಆದ್ದರಿಂದ ಏನಪ್ಪ ಅಂದರೆ ಅವು ಬಿರುಕು ಉಂಟಾಗುತ್ತದೆ. ಅಂಥ ಬಿರುಕುಗಳು ಉಂಟಾಗದಾಗ ಇದು ಎರಡೂ ಬದಿಯಲ್ಲಿ ಭೂಮಿಯ ಖಂಡಗಳ ಬಿಡುಗಡೆಯಾಗುತ್ತದೆ. ಹೌದಾ? ಎರಡೂ ಬದಿಯಲ್ಲಿ ಭೂಮಿಯ ಖಂಡಗಳನ್ನು ಬಿಡುತ್ತದೆ. ಭಾರತದ ಸಾತ್ಪುರ ಮತ್ತು ವಿಂಧ್ಯ ಪರ್ವತ ಖಂಡ ಇದಕ್ಕೆ ಅತ್ಯಂತ ಸೂಕ್ತವಾದ ಉದಾಹರಣೆ ಅಂತ ಕೇಸಿ ಕಾಣ್ತೀವಿ. ನೋಡಿ, ಭಾರತದಲ್ಲಿ ಕಂಡುಬರುವ
ವಿಂಧ್ಯ ಪರ್ವತ ಶ್ರೇಣಿ ಆಗಿರ್ಬೋದು, ಸಾತ್ಪುರ ಪರ್ವತ ಶ್ರೇಣಿ ಆಗಿರ್ಬೋದು. ಯಾವುದಕ್ಕೆ ಉದಾಹರಣೆ ಆಗಿದೆ ಅಂದರೆ ಖಂಡ ಪರ್ವತಕ್ಕೆ ಉದಾಹರಣೆ ಆಗಿದೆ ಅಂತ ಕೇಸಿ ಕಾಣ್ತೀವಿ. ಭೂಮಿಯ ಮೇಲ್ಮೈಯ ಬಿರುಕು ಸಂಭವಿಸುವುದರಿಂದ ನಿರ್ಮಾಣವಾಗುವ ಪರ್ವತ ಯಾವುದಂತ ಕೇಸಿ ಕೇಳ್ತಾನ, ಖಂಡ ಪರ್ವತ ಅಂತ ಕೇಸಿ ಕರಿತೀವಿ. ಖಂಡ ಪರ್ವತ ಅಂತ ಕೇಸಿ ಕಾಣ್ತೀವಿ. ನೆಕ್ಸ್ಟ್, ಇನ್ನು ಜ್ವಾಲಾಮುಖಿ ಪರ್ವತಗಳು ಭೂಮಿಯ ಮೇಲ್ಮೈಯಲ್ಲಿ ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆಯ ಪರಿಣಾಮವಾಗಿ ಈ ಪರ್ವತಗಳು ರೂಪುಗೊಳ್ಳುತ್ತದೆ ಅಂತ ಕೇಸಿ ಕಾಣ್ತೀವಿ. ಭೂಮಿಯ ಮೇಲ್ಮೈಯಲ್ಲಿ ಟೆಕ್ಟೋನಿಕ್ ಪ್ಲೇಟ್ಗಳು ಏನಾಗ್ತವ, ಚಲನೆ ಉಂಟಾಗ್ತದ. ಚಲನೆ ಉಂಟಾಗ್ತದ ಅಂತ ಕೇಸಿ ಕಾಣ್ತೀವಿ. ಟೆಕ್ಟೋನಿಕ್ ಪ್ಲೇಟ್ ಏನಾಗ್ತದ, ಚಲನೆ ಉಂಟಾಗುವುದರಿಂದ ಏನಾಗುತ್ತದೆ ಅಂದರೆ ಜ್ವಾಲಾಮುಖಿ ಪರ್ವತಗಳು ರೂಪುಗೊಳ್ಳುತ್ತದೆ ಅಂತ ಕೇಸಿ ಕಾಣ್ತೀವಿ. ಜ್ವಾಲಾಮುಖಿ ಪರ್ವತಗಳು ರೂಪುಗೊಳ್ಳುತ್ತದೆ ಅಂತ ಕೇಸಿ ಕಾಣ್ತೀವಿ. ಈ ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆಯ ಭೂಮಿಯ ಮೇಲ್ಮೆಯಲ್ಲಿ ಸಣ್ಣ ಬಿರುಕು ಉಂಟು ಮಾಡಿಬಿಡ್ತದೆ. ಹೌದಾ, ನೋಡಿ, ಎರಡು ಪ್ಲೇಟ್ಗಳು ಚಲನೆ ಆದಾಗ ಅಲ್ಲಿ ಏನಾಗ್ತದೆ ಅಂದ್ರೆ ಈ ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆ ಆದಾಗ ಅಲ್ಲಿ ಒಂದು ಸಣ್ಣ ಬಿರುಕುಗಳು ಉಂಟಾಯ್ತಂದ್ರೆ ಅವಾಗ ಮ್ಯಾಗ್ಮಾ ಏನಾಗ್ತದೆ, ಭೂಮಿಯ ಒಳಗಿನಿಂದ ಹೊರಗೆ ಬರುತ್ತದೆ. ಅವಾಗ ಆ ಹೊರಕ್ಕೆ ಬರುವುದಕ್ಕೆ ಏನಂತ ಕರಿತೀವಿ ಅಂದರೆ ಜ್ವಾಲಾಮುಖಿ ಅಂತ ಕೇಸಿ ಕರಿತೀವಿ. ಆ ಜ್ವಾಲಾಮುಖಿಯಿಂದ ನಿರ್ಮಾಣವಾದ ಪರ್ವತಗಳನ್ನು ಏನಂತ ಕರಿತೀವಿ, ಜ್ವಾಲಾಮುಖಿಯ ಪರ್ವತಗಳು ಅಂತ ಕೇಸಿ ಕರಿತೀವಿ. ಜ್ವಾಲಾಮುಖಿಯ ಪರ್ವತಗಳು ಅಂತ ಕೇಸಿ ಕಾಣ್ತೀವಿ. ನೋಡಿ, ಈ ಬಿರುಕುಗಳು ಭೂಮಿ ಒಳಗಿನ ಕರಗಿದ ಬಂಡೆಯನ್ನು ಮೇಲ್ಮೈಗೆ ತಲುಪಿಸಲು ಅನುವು ಮಾಡಿಕೊಡ್ತೀವಿ. ನೋಡಿ, ಈ ಟೆಕ್ಟೋನಿಕ್ ಪ್ಲೇಟ್ಗಳು ಏನಾಗ್ತಾವ ಅಂದರೆ ಘರ್ಷಣೆ ಉಂಟಾಗ ಭೂಮಿಯ ಒಳಗಡೆ ಬಂಡೆಗಳು ಏನಾಗಿರ್ತಾವ, ಕರಗಿರ್ತಾವ. ಹೌದಲ್ವಾ? ಈ ಬಂಡೆಗಳು ಕರಗಿಯುವುದರಿಂದ ಏನಾಗ್ತದೆ ಅಂದರೆ ಆ ಬಂಡೆಗಳು ಕರಗಿದ ಮ್ಯಾಗ್ಮಾ ಏನಾಗ್ತದೆ, ಭೂಮಿಯ ಹೊರಗಡೆ ಬರ್ತದೆ. ಹೌದಾ, ಭೂಮಿಯ ಹೊರಗಡೆ ಬಂದ ಕೇಸಿ ಆ ಕರಗಿದ ಬಂಡೆಗಳು ತಣ್ಣಗಾಗ್ತದ. ಅವುಗಳಿಂದ ಜ್ವಾಲಾಮುಖಿ ಪರ್ವತಗಳು ನಿರ್ಮಾಣ ಆಗ್ತದ. ಹಲವು ರೀತಿಯಲ್ಲಿ ಜ್ವಾಲಾಮುಖಿ ಪರ್ವತಗಳನ್ನು ನಾವು ಕಾಣ್ತೀವಿ. ಹೌದಾ, ಇಂತಹ ಪರ್ವತಗಳನ್ನು ನಾವು ಜ್ವಾಲಾಮುಖಿಯ ಪರ್ವತಗಳು ಅಂತ ಕೇಸಿ ಕಾಣ್ತೀವಿ. ನೋಡಿ, ಇಲ್ಲಿ ಗಮನಿಸಬಹುದು, ನಾವು ಇಲ್ಲಿ ಚಿತ್ರದಲ್ಲಿ ನಾವು ಗಮನಿಸಬಹುದು ಯಾವ ರೀತಿ ಮ್ಯಾಗ್ಮಾ ಹೊರ ಬರ್ತಾ ಇದೆ ಅಂತ ಕೇಸಿ. ಹೌದಾ, ಯಾವ ರೀತಿ ಮ್ಯಾಗ್ಮಾ ಹೊರಗೆ ಬರ್ತಾ ಇದೆ ಅಂತ ಕೇಸಿ ಗಮನಿಸಬಹುದು ಈ ಭಾಗದಲ್ಲಿ. ಹೌದಾ, ಇದು ಎರಡು ಪ್ಲೇಟ್ಗಳು. ಹೌದಾ, ಈ ಪ್ಲೇಟ್ಗಳ ಘರ್ಷಣೆಯಿಂದ ಭೂಮಿಯ ಒಳಗಡೆ ಇರುವ ಮ್ಯಾಗ್ಮಾ ಏನಾಗ್ತಾ ಇದೆ ಅಂದರೆ ಬಿರುಕುಗಳ ಮುಖಾಂತರ ಏನು ಭೂಮಿಯ ಹೊರಗಡೆ ಬರ್ತಾ ಇದೆ. ಅದರಿಂದ ಪರ್ವತಗಳು ನಿರ್ಮಾಣ, ಅಂತಹ ಪರ್ವತಗಳನ್ನು ಜ್ವಾಲಾಮುಖಿಯ ಪರ್ವತ ಅಂತ ಕೇಸಿ ಕರಿತೀವಿ. ನೋಡಿ, ಹೆಚ್ಚಿನ ನದಿಗಳು ತಮ್ಮ ಮೂಲಗಳನ್ನು ಪರ್ವತದಲ್ಲಿ ಕಂಡುಕೊಳ್ಳುತ್ತವೆ. ನೋಡಿ, ಈ ಪರ್ವತಗಳ ಉಪಯೋಗಗಳು ಏನಂತ ಕೇಸಿ ಕಾಣ್ತೀವಿ. ಹೌದಾ, ನದಿಯ ಮೂಲಗಳು ಹೌದಾ, ನದಿಯ ಉಗಮಕ್ಕೆ ಕಾರಣ ಅಂತ ಕೇಸಿ ಕಾಣ್ತೀವಿ. ಹೆಚ್ಚಿನ ನದಿಗಳು ತಮ್ಮ ಮೂಲಗಳನ್ನು ಪರ್ವತಗಳಲ್ಲಿ ಕಂಡುಕೊಳ್ಳುತ್ತವೆ. ನದಿಗಳು ಕುಡಿಯಲು ಮತ್ತು ಕೃಷಿಗೆ ಬಳಸುವ ನೀರನ್ನು ಒದಗಿಸುತ್ತದೆ. ನೋಡಿ, ನದಿಗಳು ಏನಪ್ಪಾ ಅಂದರೆ ನಮಗೆ ನೀರನ್ನು ಕುಡಿಯಲು ಮತ್ತು ಕೃಷಿಗೆ ಬಳಕೆ ಆಗ್ತದೆ ಅಂತ ಕೇಸಿ ಕಾಣ್ತೀವಿ. ಉದಾಹರಣೆಗೆ ಭಾರತದಲ್ಲಿ ಹಿಮಾಲಯದಲ್ಲಿ ಹುಟ್ಟುವ ಎರಡು ಪ್ರಮುಖ ನದಿಗಳು ಯಾವುದಪ್ಪ ಅಂದರೆ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ. ಅಂತ ಕೇಸಿ ಕಾಣ್ತೀವಿ. ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳು ಅಂತ ಕೇಸಿ ಕಾಣ್ತೀವಿ. ನೋಡಿ, ಪರ್ವತಗಳ ಉಪಯೋಗ ಏನಂತ ಕೇಸಿ ಕಾಣ್ತಾನ, ನದಿಗಳ ಉಗಮ ಸ್ಥಾನ ಅಂತ ಕೇಸಿ ಕಾಣ್ತೀವಿ. ಇನ್ನೊಂದು ಏನಪ್ಪಾ ಅಂದರೆ ಹವಾಮಾನದ ಮೇಲೆ ಪರಿಣಾಮ ಬೀರುವ ಅಂಶ ಆಗಿದೆ. ನೋಡಿ, ಹವಾಮಾನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತವೆ ಪರ್ವತಗಳು ಒಂದು ಸಣ್ಣ ಹವಾಮಾನದ ಮೇಲೆ ಪರಿಣಾಮಗಳು ಬೀರುತ್ತದೆ ಅಂತ ಕೇಸಿ ಕಾಣ್ತೀವಿ. ಹಿಮಾಲಯವು ಮಧ್ಯ ಏಷ್ಯಾದ ಶೀತ ಮತ್ತು ಶುಷ್ಕ ಗಾಳಿನ ದಕ್ಷಿಣ ಏಷ್ಯಾವನ್ನು ಪ್ರವೇಶಿಸಿದಂತೆ ತಿಳಿದಿರುತ್ತದೆ. ನೋಡಿ, ನಮ್ಮಲ್ಲಿ ಕಂಡುಬರುವ ಭಾರತದಲ್ಲಿ ಹಿಮಾಲಯ ಪರ್ವತಗಳು ಆದಲ್ಲ, ಮಧ್ಯ ಏಷ್ಯಾದಿಂದ ಬೀಸುವ ತಣ್ಣನೆಯ ಗಾಳಿಯನ್ನು ಏನಪ್ಪಾ ಅಂದರೆ ಹಿಮಾಲಯ ಪರ್ವತ ತಡೆಗಟ್ಟುತ್ತದೆ ಅಂತ ಕೇಸಿ ಕಾಣ್ತೀವಿ. ತಣ್ಣನೆಯ ಗಾಳಿ ಮತ್ತು ಶುಷ್ಕ ಗಾಳಿಯನ್ನು ತಡೆಗಟ್ಟುತ್ತದೆ ಹಿಮಾಲಯ ಪರ್ವತ ಅಂತ ಕೇಸಿ ನಾವು ಕಾಣ್ತೀವಿ. ಆದ್ದರಿಂದ ಏನಪ್ಪಾ ಅಂದರೆ ದಕ್ಷಿಣ ಏಷ್ಯಾದ ಪ್ರವೇಶಿಸಿದಂತೆ ತಡೆಗೋಡೆಯಾಗಿ ನಿಲ್ಲುತ್ತದೆ ಅಂತ ಕೇಸಿ ಕಾಣ್ತೀವಿ. ಆದ್ದರಿಂದ ಪರ್ವತದ ಉಪಯೋಗಗಳು ಸಾಕಷ್ಟು ಇವೆ ಅಂತ ಕೇಸಿ ಕಾಣ್ತೀವಿ. ಹಿಮಾಲಯವು ನಮ್ಮ ದೇಶದ ಉತ್ತರ ಭಾಗದಲ್ಲಿ ಮಾನ್ಸೂನ್ ಮಳೆ ಬೀಳಲು ಕಾರಣವಾಗುತ್ತದೆ. ನೋಡಿ, ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸಿದಾಗ ಹಿಮಾಲಯ ಪರ್ವತಗಳು ಏನಪ್ಪಾ ಅಂದರೆ ತಡೆಗಟ್ಟುಗೊಳಿಸಿ ಏನಪ್ಪಾ ಅಂದರೆ ಈಶಾನ್ಯ ಮಾರುತಗಳು ಮತ್ತೆ ವಾಪಸ್ಸಾಗಿ ಬರ್ತದ. ಇದು ಏನಪ್ಪಾ ಅಂದರೆ ಪರ್ವತದ ಕೆಲಸ ಅಂತ ಕೇಸಿ ಕಾಣ್ತೀವಿ. ಹೌದಾ, ನೈಋತ್ಯದಿಂದ ಬೀಸುವ ಮಾರುತಗಳು ಹಿಮಾಲಯ ಪರ್ವತಕ್ಕೆ ಬಡದ ಕೇಸಿ ಏನಪ್ಪಾ ಅಂದರೆ ವಾಪಸ್ ಬರುತ್ತದೆ ಅಂತ ಕೇಸಿ ಕಾಣ್ತೀವಿ. ಇದನ್ನು ನಾವು ಈಶಾನ್ಯ ಮಾರುತಗಳು ಅಂತ ಕೇಸಿ ಕಾಣ್ತೀವಿ. ಆದ್ದರಿಂದ ಹಿಮಾಲಯ ಪರ್ವತಗಳು ಸಾಕಷ್ಟು ಉಪಯೋಗ ಇದೆ ಅಂತ ಕೇಸಿ ನಾವು ಕಾಣ್ತೀವಿ.
ನೆಕ್ಸ್ಟ್ ನೋಡಿ ಕೆಲವೊಂದು ಕ್ವಶನ್ಗಳು. ಭೂ ಸ್ವರೂಪಗಳು ಎರಡು ಪ್ರಕ್ರಿಯೆಗಳ ಮೂಲಕ ರೂಪುಗೊಳ್ಳುತ್ತದೆ, ಅವು ಯಾವ್ಯಾವ ಅಂತ ಕೇಳ್ತಾನೆ. ಹೌದಾ, ಭೂ ಸ್ವರೂಪಗಳು ಎರಡು ಪ್ರಕ್ರಿಯೆಗಳ ಮೂಲಕ ರೂಪುಗೊಳ್ಳುತ್ತದೆ, ಅವು ಯಾವ್ಯಾವಪ್ಪ ಅಂದರೆ ಒಂದು ಬಾಹ್ಯ ಪ್ರಕ್ರಿಯೆ, ಇನ್ನೊಂದು ಯಾವ್ದು ಆಂತರಿಕ ಪ್ರಕ್ರಿಯೆ ಅಂತ ಕಾಣ್ತೀವಿ. ಬಾಹ್ಯ ಮತ್ತು ಆಂತರಿಕ ಪ್ರಕ್ರಿಯೆಗಳು. ಭೂ ಸ್ವರೂಪಗಳನ್ನು ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ಗಳಾಗಿ ವರ್ಗೀಕರಣ ಮಾಡಬಹುದು. ಅಂದರೆ 3 ರೀತಿಯಾಗಿ ನಾವು ವರ್ಗೀಕರಣ ಮಾಡಿದ್ದನ್ನು ಕಾಣ್ತೀವಿ. ಹೌದಾ, ಭೂ ಸ್ವರೂಪಗಳನ್ನು ಎಷ್ಟು ರೀತಿಯಾಗಿ ವರ್ಗೀಕರಣ ಮಾಡಬಹುದು ಅಂತ ಕಾಣ್ತೀವಿ. 3 ಸ್ವರೂಪಗಳಾಗಿ ವರ್ಗೀಕರಣ ಮಾಡಬಹುದು ಅಂತ ಕಾಣ್ತೀವಿ. ಒಂದೇದು ಯಾವುದಪ್ಪ ಅಂದರೆ ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು ಅಂತ ವರ್ಗೀಕರಣ ಮಾಡಬಹುದು. ಪರ್ವತಗಳು, ಪ್ರಸ್ಥಭೂಮಿಗಳು ಮತ್ತು ಮೈದಾನಗಳು ಅಂತ ಕಾಣ್ತೀವಿ. ಪರ್ವತಗಳ ಶ್ರೇಣಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಪರ್ವತಗಳ ಶ್ರೇಣಿಯನ್ನು ಏನಂತ ಕರೀತಾರೆ? ಪರ್ವತಗಳ ಸರಣಿಯನ್ನು ಶ್ರೇಣಿ ಅಂತ ಕರೀತಾರೆ. ಪರ್ವತಗಳ ಸರಣಿಯನ್ನು ಶ್ರೇಣಿ ಅಂತ ಕರೀತಾರೆ. ಇನ್ನು ಹಿಮಾಲಯ ಮತ್ತು ಆಲ್ಸ್ ಡ್ಯಾಶ್ ಪರ್ವತಗಳಿಗೆ ಉದಾಹರಣೆ. ಹೌದಾ, ಹಿಮಾಲಯ ಪರ್ವತಗಳಾಗಿರ್ಬೋದು. ಈ ಹಿಮಾಲಯ ಪರ್ವತ ಮತ್ತು ಆಲ್ಸ್ ಪರ್ವತಗಳು ಏನಪ್ಪ ಅಂದರೆ ಎದಕ್ಕೆ ಉದಾಹರಣೆ ಆಗಿದೆಪ್ಪ ಅಂದರೆ ಮಡಿಕೆ ಪರ್ವತಕ್ಕೆ ಉದಾಹರಣೆಯಾಗಿದೆ ಅಂತ ಕಾಣ್ತೀವಿ. ಮಡಿಕೆ ಪರ್ವತಕ್ಕೆ ಉದಾಹರಣೆಯಾಗಿದೆ ಅಂತ ಕಾಣ್ತೀವಿ. ಕ್ಲಾಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹ ನೀಡಿ ಅಂತ ಥ್ಯಾಂಕ್ ಯು. ಬಾಯ್ ಬಾಯ್.